ಡಿಕೆ ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡೋದು ಫಿಕ್ಸ್. ಸಂಸದ ಡಿಕೆ ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆ ಖಚಿತಾನ. ಡಾಕ್ಟರ್ ಮಂಜುನಾಥ್ ಅವರ ಮನವೊಲಿಸಲು ಎಚ್ಡಿಕೆ ಯಶಸ್ವಿಯಾಗಿದ್ದಾರೆ. ನಾಳೆ ಬಿಜೆಪಿ ನಾಯಕನಿಂದ ಅಂತಿಮ ಹಂತದ ಮಾತುಕತೆಯೂ ಕೂಡ ನಡೆಯುತ್ತೆ. ಈಗಾಗಲೇ ಬಿಜೆಪಿ ನಾಯಕರಿಗೆ ಕುಮಾರಸ್ವಾಮಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ದೆಹಲಿ ನಾಯಕರ ಮುಂದೆಯೂ ಕೂಡ ಪ್ರಸ್ತಾಪಿಸಲಿರುವ ಬಿಜೆಪಿ ನಾಯಕರು ಬೆಂಗಳೂರು ಗ್ರಾಮಾಂತರ ಸಂಸದರಾಗಿರುವಂತಹ ಡಿಕೆ ಸುರೇಶ್ ಅವರ ವಿರುದ್ಧ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಭರ್ಜರಿಯಾಗಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಸಾಕಷ್ಟು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಡಾಕ್ಟರ್ ಮಂಜುನಾಥ್ ಅವರಿಗೆ ಟಿಕೆಟ್ ಅನ್ನ ಕೊಡಿಸಬೇಕು, ಅವರನ್ನೇ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ನಿಲ್ಲಿಸಬೇಕು ಅನ್ನೋ ನಿಲುವನ್ನ ಕುಮಾರಸ್ವಾಮಿ ಅವರು ತೆಗೆದುಕೊಂಡಿದ್ದು ಅವರ ಜೊತೆಗೆ ಈಗಾಗಲೇ ಮಾತುಕತೆಯನ್ನು ನಡೆಸಿದ್ದಾರೆ. ಮಂಜುನಾಥ್ ಅವರು ಕೂಡ ಒಪ್ಪಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇದೇ ವಿಚಾರವಾಗಿ ಬಿಜೆಪಿ ನಾಯಕರ ಜೊತೆಗೆ ಅಂತಿಮ ಹಂತದ ಮಾತುಕತೆಯನ್ನ ಕುಮಾರಸ್ವಾಮಿ ಅವರು ನಡೆಸಿದ ನಂತರದಲ್ಲಿ ಬಿಜೆಪಿಯ ವರಿಷ್ಠರಿಗೆ, ದೆಹಲಿ ಮಟ್ಟದ ನಾಯಕರಿಗೆ ಈ ವಿಚಾರವನ್ನು ಮುಟ್ಟಿಸಲಾಗುತ್ತೆ. ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕರಾಗಿದ್ದವರು. ಕ್ಲೀನ್ ಇಮೇಜ್ ಇದೆ, ಯಾವುದೇ ರೀತಿಯ ವಿವಾದಗಳಿಲ್ಲ. ಹಾಗಾಗಿ ಅವರನ್ನ ಕಣಕ್ಕೆ ಇಳಿಸಿದ್ದೆ ಆದ್ರೆ ನಮ್ಮ ಮೈತ್ರಿಗೆ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರವೂ ಕೂಡ ಬಿಜೆಪಿ ಪಾಳೆ ಮತ್ತು ಜೆಡಿಎಸ್ ಪಾಳೆಯದಲ್ಲಿ ಇದ್ದು ಡಿಕೆ ಸುರೇಶ್ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಅವರೇ ಬೆಸ್ಟ್ ಅಭ್ಯರ್ಥಿ ಅನ್ನೋ ಮಾತು ಕೂಡ ಕೇಳಿಬರ್ತಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್. ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಜೊತೆಗೆ ಕುಮಾರಸ್ವಾಮಿ ಅವರು ಮಾತುಕತೆಯನ್ನ ನಡೆಸಿದ್ದು ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರೇ ಕಣಕ್ಕಿಳಿಯೋದು ಬೆಂಗಳೂರು ಗ್ರಾಮಾಂತರದಿಂದ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಫೈನಲೈಸ್ ಆಗಿದೆ ಅನ್ನೋ ಡೀಟೇಲ್ಸ್ ಕೂಡ ಲಭ್ಯವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ಮುಂದಿನ ಹೆಜ್ಜೆ ಖಂಡಿತ ಮಧುಶ್ರೀ, ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಡಿಕೆ ಬ್ರದರ್ಸ್ ಅವ್ರನ್ನ ಸೋಲಿಸಲೇಬೇಕು ಅಂತ ಹೇಳಿ ಈಗಾಗಲೇ ಬಿಜೆಪಿ ಜೆಡಿಎಸ್ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಬೆಂಗಳೂರು ಗ್ರಾಮಾಂತರ ಹಾಲಿ ಸಂಸದರಾದಂತಹ ಡಿಕೆ ಸುರೇಶ್ ಅವರ ವಿರುದ್ಧ ಡಾಕ್ಟರ್ ಮಂಜುನಾಥ್ ಅಂದ್ರೆ ಜಯದೇವ ಮಾಜಿ ನಿರ್ದೇಶಕರಂತ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಲಿಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಒಂದು ವಿಶೇಷ ಅಂತಂದ್ರೆ ಮಂಜುನಾಥ್ ಅವರು ಜೆಡಿಎಸ್ ನಿಂದ ಅಲ್ಲ ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಬಹುತೇಕ ಖಚಿತವಾಗಿದೆ. ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಮಂಜುನಾಥ್ ಅವರ ಮನವೊಲಿಕೆ ಕೂಡ ಆಗಿರುವಂತದ್ದು. ಇನ್ನೇನು ಶೀಘ್ರದಲ್ಲೇ ಕುಮಾರಸ್ವಾಮಿ ಅವರು ಬಹುತೇಕ ನಾಳೆ ದೆಹಲಿಗೆ ತೆರಳಿ ಬಿಜೆಪಿ ನಾಯಕರನ್ನ ಭೇಟಿ ಆಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಮಂಜುನಾಥ್ ಅವರ ಒಂದು ಸ್ಪರ್ಧೆ ಬಗ್ಗೆ ಒಂದು ಅಂತಿಮ ಮಾಹಿತಿಯನ್ನು ಕೂಡ ನೀಡ್ತಾರೆ. ಈಗಾಗಲೇ ಮಂಜುನಾಥ್ ಅವರ ಮನವೊಲಿಕೆ ಕೂಡ ಕುಮಾರಸ್ವಾಮಿ ಮಾಡಿರುವಂತದ್ದು. ಈ ಮೂಲಕ ಹಾಲಿ ಸಂಸದಂತ ಡಿಕೆ ಸುರೇಶ್ ಅವರನ್ನ ಕಟ್ ಹಾಕಬೇಕು, ಈ ಮೂಲಕ ಡಿಕೆ ಸುರೇಶ್ ಮತ್ತೆ ಡಿಕೆ ಬ್ರದರ್ಸ್ ಅವರ ಓಟಕ್ಕೆ ಬ್ರೇಕ್ ಹಾಕಬೇಕು ಅಂತ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಮೊದಲಿನ ಒಂದ್ ಕಡೆ ದೇವೇಗೌಡರು ಕೂಡ ಮಂಜುನಾಥ್ ಅವರ ಸ್ಪರ್ಧೆಗೆ ಒಂದಷ್ಟು ಒಲವು ತೋರಿರಲಿಲ್ಲ. ಆದ್ರೆ ಈಗ ಅಂತಿಮವಾಗಿ ಕುಮಾರಸ್ವಾಮಿ ಅವರು ಬಿಜೆಪಿಯಿಂದಾನೇ ಮಂಜುನಾಥ್ ಅವರು ಕಣಕ್ಕಿಳಿಸಿದರೆ ಸೂಕ್ತ ಅಭ್ಯರ್ಥಿ. ಪ್ರಮುಖವಾಗಿ ಡಾಕ್ಟರ್ ಮಂಜುನಾಥ್ ಅವರೇನಿದ್ದಾರೆ ಅವರಿಗೆ ಯಾವುದೇ ರೀತಿಯಾದ ಪಕ್ಷದ ಒಂದು ಚಿಹ್ನೆ ಬೇಕಾಗಿಲ್ಲ. ಯಾಕಂದ್ರೆ ಅವರು ಮಾಡಿರುವಂತಹ ಜಯದೇವ ಬಲ್ಲಿ ಮಾಡಿರುವಂತಹ ಜನಪರ ಕೆಲಸಗಳಿಂದ ಸೇವೆ ಏನಿದೆ, ಆ ಒಂದು ಆರೋಗ್ಯ ಇಲಾಖೆಯಲ್ಲಿ ಮಾಡಿರುವಂತಹ ಸೇವೆಯನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಬಿಜೆಪಿ ಜೆಡಿಎಸ್ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡು ಮಂಜುನಾಥ್ ಅವರ ಸ್ಪರ್ಧೆಗೆ ಈಗಾಗಲೇ ಅಂತಿಮ ನಿರ್ಧಾರಕ್ಕೆ ಮಾಡಿರುವಂತ. ಈಗಾಗಲೇ ಈ ವಿಚಾರಕ್ಕೆ ಮಂಜುನಾಥ್ ಅವರು ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ನಾಳೆ ಬಹುತೇಕವಾಗಿ ಕುಮಾರಸ್ವಾಮಿ ದೆಹಲಿಗೆ ತೆರಳಿದ ನಂತರದಲ್ಲಿ ಬಿಜೆಪಿ ನಾಯಕರ ಜೊತೆ ಅಂತಿಮವಾಗಿ ಮಾತುಕತೆಯನ್ನು ನಡೆಸಿ ಟಿಕೆಟ್ ಕೂಡ ಅಂತಿಮ ಮಾಡುವಂತ ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು. ಮಧುಶ್ರೀ, ಧನ್ಯವಾದ ಸುನಿಲ್ ತಮ್ಮ ಮಾಹಿತಿಗಾಗಿ.